ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀಬೇಕಾದಂಥ ಸಂದರ್ಭದಲ್ಲಿನ ಇಂಟ್ರೆಸ್ಟಿಂಗ್ ಕತೆ ಇದು. ಏನಿದು ಸ್ಟೋರಿ ಹಾಗಾದ್ರೆ? ಗುಜರಾತ್ನ ಭುಜ್ ವಾಯುನೆಲೆ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿರುವಂಥ ಭುಜ್ ಸೇನಾ ವಾಯುನೆಲೆ ಇದು. ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿರುವಂಥ ವಾಯುನೆಲೆ ಭುಜ್ ಸೇನಾ ವಾಯುನೆಲೆ ಅಂತ ಹೇಳಿ ಇದನ್ನು ಕರೀತಾರೆ. ಎಲ್ಲಿದೆ ಇದು? ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿದೆ. ಭಾರತೀಯ ಸೇನಾ ಇತಿಹಾಸ ಎಂದೂ ಮರೆಯದ ಭುಜ್ ಏರ್ ಬೇಸ್. 1971ರ ಯುದ್ಧದಲ್ಲಿ ಈ ಜಾಗದಲ್ಲಿ ಮಹಾಕ್ರಾಂತಿನೇ ನಡೆದಿತ್ತು. 1971ರಲ್ಲಿ ಭುಜ್ ಏರ್ ಬೇಸ್ ರನ್ವೇ ನಾಶವಾದಾಗ ಸ್ತ್ರೀ ಶಕ್ತಿ ನೆರವಾಗಿತ್ತು ರೀ. ಅಸಾಧ್ಯ ಕಾರ್ಯವನ್ನ ಮಾಡಿ ತೋರಿಸಿದ್ರು ನಮ್ಮ ಧೀರ ವನಿತೆಯರು. ಗುಜರಾತ್ನ ಭುಜ್ ವಾಯು ನೆಲೆ ಐತಿಹಾಸಿಕ ಹಿನ್ನೆಲೆ. ನಮ್ಮ ಮಹಿಳೆಯರು, ನಮ್ಮ ನಾರಿ ಶಕ್ತಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿತ್ತು ಆ ಸಂದರ್ಭದಲ್ಲಿ. ಒಂದು ಮಹಾಕ್ರಾಂತಿನೇ ನಡೆದು ಹೋಗ್ಬಿಟ್ಟಿತ್ತು ಆಗ. ಅಸಾಧ್ಯ ಕಾರ್ಯವನ್ನ ಮಾಡಿ ತೋರಿಸಿದ್ರು ನಮ್ಮ ಧೀರ ವನಿತೆಯರು. ಎಸ್, ಈ ಫೋಟೋವನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಮಹಿಳೆಯರು ಅಲ್ಲಿದ್ದಂತ ಜನರ ಜೊತೆಗೆ ಸೇರಿ ಕೆಲಸ ಮಾಡಿದ್ರು ಮತ್ತು ರನ್ವೇಯನ್ನ ನಿರ್ಮಾಣ ಮಾಡಿದ್ದಂತ ಒಂದು ದೃಶ್ಯ ಇದು. ಹೆಮ್ಮೆಯಾಗುತ್ತೆ ನಮ್ಮ ಮಹಿಳೆಯರ ಬಗ್ಗೆ. ಭಾರತ ಸಂಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ನಮ್ಮ ಸೇನೆಯ ಜೊತೆಗೆ ಮಹಿಳೆಯರು ಕೂಡ ಇರ್ತಾರೆ. ಅದಕ್ಕೆ ಸಾಕ್ಷಿ ಇದು. ಅವತ್ತು 1971ನಲ್ಲಿ ಏನೆಲ್ಲ ಕೆಲಸವನ್ನ ಮಾಡಿದ್ರಲ್ಲ, ಈ ಎಲ್ಲ ಕೆಲಸವನ್ನ ಮಾಡಿದ್ರಲ್ಲ, ಅವರ ಫೋಟೋಗಳು, ಈಗಿನ ಫೋಟೋಗಳ 3 ಅಜ್ಜಿ ಫೋಟೋ ನೋಡಿದ್ವಲ್ಲ ನಾವು, ಅವರೆಲ್ಲರೂ ಕೂಡ ಆಗ ಕೆಲಸ ಮಾಡಿದ್ರು. 1971ರ ಭಾರತ ಪಾಕಿಸ್ತಾನದ ನಡುವೆ ಏನು ಯುದ್ಧ ಆಯ್ತಲ್ಲ, ಅಂದ್ರೆ ಬಾಂಗ್ಲಾದೇಶವನ್ನ ಪಾಕಿಸ್ತಾನದಿಂದ ದೂರ ಮಾಡಿ ಪ್ರತ್ಯೇಕ ರಾಷ್ಟ್ರ ಮಾಡೋದಕ್ಕೆ ನಿರ್ಧಾರ ಮಾಡ್ತಲ್ಲ ಭಾರತ, ಆ ಸಂದರ್ಭದಲ್ಲಿ ನಡೆದಂತ ಒಂದು ಕತೆ ಇದು. 1971ರ ಭಾರತ ಪಾಕಿಸ್ತಾನದ ನಡುವೆ ನಡೆದಂತ ಯುದ್ಧ ಯಾರಿಗೆ ಗೊತ್ತಿಲ್ಲ ಹೇಳಿ. ಭಾರತ ಪಾಕಿಸ್ತಾನವನ್ನ ಮಟ್ಟ ಹಾಕಿಬಿಟ್ಟಿತ್ತು ಅವತ್ತು. ಭುಜ್ ರನ್ವೇ ಮೇಲೆ 14 ನಪಾಲ್ಮ್ ಬಾಂಬ್ ಹಾಕಿತ್ತು ಪಾಕಿಸ್ತಾನ. ಭುಜ್ ರನ್ವೇ ಮೇಲೆ ಪಾಕಿಸ್ತಾನದ ವಾಯುಸೇನೆಯ ಸಬ್ರೆ ಜೆಟ್ನಿಂದ ಬಾಂಬ್ ದಾಳಿ ಆಗುತ್ತೆ. ಆ ರನ್ವೇ ಮೇಲೆ ಪಾಕಿಸ್ತಾನದ ವಾಯುಸೇನೆಯ ಸಬ್ರೆ ಜೆಟ್ನಿಂದ ಬಾಂಬ್ ದಾಳಿಯಿಂದ ಸಂಪೂರ್ಣವಾಗಿ ಧ್ವಂಸಗೊಂಡಿತ್ತು ರನ್ವೇ. ಬಾಂಬ್ ದಾಳಿ ಆದ ಸಂದರ್ಭದಲ್ಲಿ ರನ್ವೇ ಸಂಪೂರ್ಣವಾಗಿ ಧ್ವಂಸ ಆಗೋಗ್ಬಿಟ್ಟಿತ್ತು. ಭಾರತದ ಯಾವ ಯುದ್ಧ ವಿಮಾನಗಳು ಕೂಡ ಲ್ಯಾಂಡ್ ಆಗದ ಪರಿಸ್ಥಿತಿ ಇತ್ತಲ್ಲಿ. ಹೆಂಗೆ? ರನ್ವೇ ಚೆನ್ನಾಗಿಲ್ಲ ಅಂತ ಅಂದ್ರೆ ಯುದ್ಧ ವಿಮಾನಗಳನ್ನ ಇಳಿಸೋದಕ್ಕಾಗೋದೇ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು.